ಮೇಡಮ್ ಅವರೇ, ಇದು ದಕ್ಷಿಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರ ಅಧಿಕಾರದಿಂದ ಇರ್ತಕ್ಕಂಥ ಏನು ರಾಜಕಾರಣಿಗಳು ಇದಾರಲ್ಲ ಇಲ್ಲಿ ಕಾರ್ಪೊರೇಟರ್ಗಳು, ಯಾವುದೇ ತರದ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಇಲ್ಲ ಅವ್ರಿಗೆ. ಏನಪ್ಪಾ ಅಂದ್ರೆ ಪೋಸ್ಟ್ ಬೇಕು, ಸೀಟ್ ಬೇಕು, ಆ ಇದಕ್ಕಷ್ಟೇ ಈ ಸ್ಲಮ್ ಅನ್ನು ಯೂಸ್ ಮಾಡ್ಕೊಳ್ತಾ ಇದಾರೆ ತಮ್ಮ ಸ್ವಾರ್ಥಕ್ಕೆ. ಮತ್ ಯಾವ್ದಕ್ಕೆ ಇಲ್ಲಿ ಏನ್ ಮಾಡ್ತಾ ಇಲ್ಲ, ಯಾರೇ ಬಂದ್ರು ಅಷ್ಟೇ. ಆದ್ರೆ ಒಂದು ಸರಿ ಶಂಕರಪ್ಪನವರ ಈ ಕ್ಷೇತ್ರದಲ್ಲಿ ಏನು ಮಾಡಿದ್ದೀವಿ ಅಂತೇಳಿ ಇಲ್ಲಿವರೆಗೂ ಯಾರು ತಿರುಗಾಡಿಲ್ಲ ಕಾಂಗ್ರೆಸ್ನವರು. ಅವ್ರು ಏನಪ್ಪಾ ಅಂದ್ರೆ ಈಗ ಓಟಿಗೆ ನೀವು ಕೇಳ್ತಿರಲ್ಲ, ಈ ಸ್ಲಮ್ನಿಂದ ಬದುಕ್ತಕ್ಕಂಥ ಜೀವಗಳಿಗೆ ಏನಿದೆಯಲ್ಲ, ನಾವು ನರಕ ಯಾತ್ರೆ ಮಾಡ್ತೇವೆ ಅಂತ ಹೇಳಿ ಯಾರಿಗತ್ರ ಹೇಳಕ್ಕಾಗಲ್ಲ. ಯಾಕಪ್ಪ ಶಂಕರಪ್ಪನವ್ರಲ್ಲ, ದುಡ್ಡಿದ್ದವ್ರು ಏನ್ ಬೇಕಾದ್ರೂ ಮಾಡಿದ್ರು, ಎಲ್ಲಿ ಬೇಕಾದ್ರೂ ರಾಜಕೀಯ ಮಾಡಿದ್ರೆ ಯಾರು ಬೇಕಾದ್ರೂ ಓಟ್ ಕೊಡ್ತಾರಂತ ಓಟ್ ತಗೊಳೋದ್ ದೊಡ್ಡದಲ್ಲ, ಸಾರ್ವಜನಿಕರಿಗೆ ಕೆಲಸ ಏನ್ ಮಾಡಿದ್ರಿ ಅಂತಕ್ಕಂಥದ್ದು ಬೇಕಾಗಿರೋದು. ಈಗ ಅವ್ರದೇ ಮೊಮ್ಮಗನಿಗೆ ತಗೊಂಡಿದ್ದಾರೆ. ನಾವೀಗ ಏನ್ ಕೇಳ್ತೀವಿ ಗೊತ್ತಾ, ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಇದು ಏನ್ ಕಾಣಿಕೆ ಏನ್ ಕೊಟ್ಟಿದ್ರೆ ನೀವು ಇಲ್ಲಿ ಏನ್ ಕೆಲಸ ಮಾಡಿದ್ರಿ ಅಂತ ಕೇಳ್ತೀವಿ. ಅದಕ್ಕೆ ಈ ಸರಿ ಇದೆಯಲ್ಲ, ಕಾಂಗ್ರೆಸ್ ಪಕ್ಷನ ಧೂಳಿಪಟ ಮಾಡಿಸಿ ದಾವಣಗೆರೆಯಲ್ಲಿ ಬೇರೆ ಒಂದು ಪಕ್ಷಕ್ಕೆ ನಾವು ಇವತ್ತಿನ ದಿವಸ ಆಯ್ತಲ್ಲ. ಈಗ ಬೇರೆ ಪಕ್ಷ ಅಂದ್ರೆ ಸರ್, ಈಗ ಇರೋದೇ ಬಿಜೆಪಿ, SDPI ಪಕ್ಷೇತರ ಇಲ್ಲ. ಈಗ ಸರಿ ಐತಲ್ಲ, ದಾವಣಗೆರೆಯಲ್ಲಿ ಬಿಜೆಪಿನೇ ವಿನ್ ಆಗುತ್ತೆ. ಅಲ್ಲ, ಈಗ ನಾನು ಏರಿಯಾದಲ್ಲೂ ನಾವು ಇದೆಯಲ್ಲ ಸರ್ಚ್ ಮಾಡ್ತಾ ಇರೋದು ಏನ್ ಗೊತ್ತಾ, ಕೆಲಸ ಆಗ್ಬೇಕು. ಒಂದು ಪಕ್ಷಕ್ಕೆ ವಿರೋಧ ಪಕ್ಷ ಇದ್ದಾಗ್ಲೇನೆ ಕೆಲಸ ಆಗೋದು. ಈಗ ಆಡಳಿತ ಪಕ್ಷದ ಜೊತೆಗೆ ಒಂದು ವಿರೋಧ ಪಕ್ಷ ಕೊಟ್ರೆ, ನಾವೊಬ್ಬ ಬಿಜೆಪಿ ಕೊಟ್ರೆ ನಮ್ಮನ್ನ ವರ್ಕ್ ಮಾಡಕ್ ಬಿಡ್ತಾರೆ. ದಾವಣಗೆರೆ ದಕ್ಷಿಣ ಆಯ್ತು, ದಾವಣಗೆರೆಯಲ್ಲಿ ಅಪ್ಪ ಮಕ್ಕಳದೇ ಅಲ್ವಾ ಸರ್ ಕಾರ್ಬಾರು? ಅಲ್ಲ, ಆಯ್ತು, ಈಗ 20 ವರ್ಷ ಆಳಿದ್ರು, ಆದ್ರೆ ಅದಕ್ಕೆ ಯಾರು ಸ್ಪಂದಿಸಿಲ್ಲ. ಈಗ ಸ್ಪಂದಿಸೋದಕ್ಕೆ ಏನಂದ್ರೆ ಸಮಯ ಬಂದಿದೆ. ಯಜಮಾನ್ರಿದ್ದಾರೆ ಮಾಡ್ತಾರೆ ಅಂತ ಹೇಳ್ಕಂತ ಬಂದ್ರವನ ಯಾವ ಯಜಮಾನ್ರು ಮಕ್ಕಳಲ್ಲ, ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಕಾರ್ಪೊರೇಟರ್ಗಳೇ ಅದನ್ನ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ. ವಿರೋಧದ ಇದ್ರಾಗ ಯಾಕಿದ್ದಾರೆ ಅಂದ್ರೆ ಅದ್ ಮಾತಾಡೋದ್ರಂತ ಓಟು ಗುಪ್ತವಾಗಿರ್ತಕ್ಕಂಥದ್ದು. ನಾವು ಈಗ ಓಪನ್ ಆಗಿ ಮಾಡಿದ್ವಿ, ನಮ್ಗೇನ್ ಇದಿಲ್ಲ. ನಾವೀಗ ಬಿಜೆಪಿ ಅಂದ್ರೆ ಬಿಜೆಪಿನ ಯಾಕೆ ಗೊತ್ತಾ, ಆತ್ಮ ಏನೇ ಇಲ್ಲದಂತ ಒಂದ್ ಕೆಲಸನಾರ ಮಾಡೋಗ್ಲಿ. ಅಲ್ಲಿ ವಿರೋಧಕರ ಒಬ್ರು ಇದ್ರೆ ಮಾತಾಡೋದಕ್ಕೆ ಯಾವ್ದಾರ ಕೆಲಸ ಆಗ್ತಾವ. ಇದು 6 ತಿಂಗಳಾದ್ರೆ ನಾನು ಇದು ಹೊಡಿಸಿ, ಇದು 4 ವರ್ಷದಿಂದ ಮಳೆ ನೀರು ನುಗ್ಗಿ ನಾಳೆ ಮನೆ ಬಿದ್ರೆ ಇದಾಗಲ್ಲ. ಸಾರ್ವಜನಿಕರದೆಲ್ಲದು ಆ ದೇವಸ್ಥಾನನೂ ನೋಡಂಗಿಲ್ಲ. ಬೆಳಿಗ್ಗೆ ಎದ್ರೆ ಅದೇನು ಅವ್ರು 15-20 ದಿವಸಕ್ಕೊಂದ್ಸರಿ ಬಂದು ಕಸ ತೆಗಿತಾರಲ್ಲ, ಅವಾಗ ಅಷ್ಟೇ ಸೀಮಿತ. ಅದು ಕಸ ನೀರು ಹೋಗ್ಬೇಕಲ್ರಿ ಅದ್ಮೇಲೆ. ಇಲ್ಲಿ ಇರ್ತಕ್ಕಂಥ ಸ್ಲಮ್ಮಿಗೆ ಏನಾದ್ರೂ ಆಧಾರ ಸ್ತಂಭವಾಗಿ ಏನಾದ್ರು ಒಂದು ಒಳ್ಳೆ ಮಾಡೋದಕ್ಕೆ ಬರ್ಬೇಕವನ, ಇನ್ ಯಾವ್ದಕ್ಕೂ ಬೇಡ. ಯಾರು ಬಂದಿಲ್ಲ ಓಟ್ ಕೇಳಕ್ ಬರ್ತಾರೆ ಅವರು, ನಮ್ಮ ಹತ್ರ ಕೇಳಕ್ ಆಗ್ತಿಲ್ಲ ಅವ್ರಿಗೆ. ಓಟಿಗೆ ಎಲ್ಲರೂ ತಿರುಗ್ತಾರೆ, ಅದಕ್ಕೆ ಇರ್ತಾರೆ. ಅವರಿಗೆ ಆಗಿರ್ತಕ್ಕಂಥ ಕಾರ್ಯಕರ್ತರ ಹತ್ರ ತಿರುಗ್ತಾರೆ. ಪಾಪ ಅವ್ರ ತಪ್ಪೇನಿಲ್ಲ, ಕಾರ್ಯಕರ್ತರಿಗೆ ಸಮಸ್ಯೆ ಏನಂತ ಗೊತ್ತಿಲ್ಲಲ್ಲ, ಅದು ಮೇನ್ ಬೇಕಾಗಿರೋದು. ನಮಸ್ತೆ ಮೇಡಮ್. ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪರು 20-25 ವರ್ಷದಿಂದನೂ ಆಳ್ವಿಕೆ ಮಾಡಿದಾರೆ ಮೇಡಮ್. ಅವರು ಮಾಡಿದ್ದಾರೆ ಅಂದ್ರೆ ಹೊರಗಡೆ ದೊಡ್ಡ ದೊಡ್ಡ ರೋಡ್ಗಳು ಎಲ್ಲ ಮಾಡಿದ್ದಾರೆ, ಆದ್ರೆ ಸ್ಲಮ್ಗಳನ್ನ ಹಿಂತಿರುಗು ನೋಡಿಲ್ಲ ಮೇಡಮ್. ಅವ್ರು ಒಂದ್ಸತಿನೂ ಈ ಕಡೆ ಬಂದು 5 ವರ್ಷ ಅಲ್ಲ 20 ವರ್ಷ ಇದ್ರು ಒಂದ್ಸತಿ ಬಂದು ಎಲೆಕ್ಷನ್ ಇದ್ದಾಗ ಬರ್ತಾ ಇದ್ರು ಕ್ಯಾನ್ವಸ್ಗೆ, ಅದು ಬಿಟ್ರೆ ಯಾವತ್ತೂ ಬಂದಿಲ್ಲ. ಈಗ ಈ ಸಮಸ್ಯೆನ ಕಾರ್ಪೊರೇಟರ್ ಹತ್ರ ಹೇಳಿದ್ರೆ ಮಾಡಿಸ್ತೀವಿ ಅಂತ ಹೇಳ್ತಾರೆ, ಅದಕ್ಕೆ ರೆಸ್ಪಾನ್ಸೇ ಇಲ್ಲ. ಅದು ಹೆಚ್ಚು ಕಮ್ಮಿ ಹೇಳಕತ್ತೆ 2 ವರ್ಷ ಆಯ್ತು ಮೇಡಮ್. ಇದು ಚರಂಡಿ ಫುಲ್ ಬಿದ್ದೋಗಿದೆ, ಆ ಮನೆಗಳಿಗೆಲ್ಲ ನೀರ್ ಹೋಗ್ತಾ ಇದೆ. ಮಳೆ ಬಂತಂದ್ರೆ ಇಲ್ಲಿ ಇರಕ್ಕಾಗಲ್ಲ ಮೇಡಮ್. ಮನೆ ಪಾತ್ರೆ ಎಲ್ಲ ಮೇಲೆ ಇಟ್ಕೊಂಡು ಅಡ್ಡದಲ್ಲಿ ಇಟ್ಕೊಂಡು ಇರ್ತಾರೆ ಜನ. ಅದ್ರ ಸಲಗೆ ಅವ್ರಿಗೆ ಎಷ್ಟು ಸತಿ ಕಂಪ್ಲೇಂಟ್ ಮಾಡಿದ್ರು ಬರ್ಲಿಲ್ಲ ಮೇಡಮ್. ಲಾಸ್ಟ್ ಜನಗಳೇ ಈ ಬೆಡ್ ನ ಹೊಡೆದು ಅವ್ರ ದುಡ್ಡಲ್ಲಿ ಹೊಡೆದು ತೆಗೆದು ನೀರು ಹೋಗಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ ಮೇಡಮ್. ಇಲ್ಲಿ ಈ ಸರಿ ದಾವಣಗೆರೆ ದಕ್ಷಿಣದಲ್ಲಿ ಬದಲಾವಣೆ ಆಗುತ್ತೆ ಸರ್ ಮೇಡಮ್. ಈ ಸತಿ ಬದಲಾವಣೆ 100% ಆಗುತ್ತೆ ಅಂತ, ಯಾಕಂದ್ರೆ ಈ ಸತಿ ನಾವು ಮಾಡ್ಬೇಕಂತಾನು ನಿರ್ಧಾರ ತಗೊಂಡ್ಬಿಟ್ಟಿದೀವಿ ಮೇಡಮ್. ಎಲ್ಲ ಒಂದ್ ಕಡೆ ಈಗ ಒಂದು ಏರಿಯಾಗ ಹೋಗಿ ಮಾತಾಡಿಸ್ತಾ ಇದ್ದೆ, ಬಿಜೆಪಿ ಅವರು ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ತರದಲ್ಲಿ ಮಾತಾಡ್ತಾ ಇದ್ರು ಮೇಡಮ್. ಬಿಜೆಪಿ ಅವ್ರು ಮಾಡ್ಕೊಂಡಿದಾರೋ ಏನ್ ಕಾಂಗ್ರೆಸ್ ಅವ್ರು ಮಾಡ್ಕೊಂಡಿದಾರೋ ಗೊತ್ತಿಲ್ಲ ಮೇಡಮ್. ಜನ ನಿರ್ಧಾರ ಮಾಡಿದ್ದಾರೆ ಮೇಡಮ್. ವಿತ್ ಅಹಿಂದ ವರ್ಗದಿಂದ ಹಿಡಿದು ಮುಸ್ಲಿಮ್ಸ್ಗಳು ಈ ಸತಿ ಬಿಜೆಪಿಗೆ ವೋಟ್ ಹಾಕ್ಬೇಕಂತ ಮಾನಸಿಕವಾಗಿ ಆರ್ಥಿಕವಾಗಿ ಮುಂದೆ ಬಂದು ಮಾತಾಡ್ತಿದಾರೆ ಮೇಡಮ್. ಇದುವರೆಗೂ ಮುಸ್ಲಿಮ್ಸ್ ಅವ್ರು ಒಬ್ರು ನಾನ್ ಬಿಜೆಪಿ ಅಂದ್ರೆ ನಮಗ್ ಗೊತ್ತೇ ಇಲ್ಲ ಅಂತಿದ್ರು. ಈ ಸತಿ ಎಲ್ಲಿ ಬಿಜೆಪಿ ಅಂತ ಹೋದ್ರೆ ಅಯ್ಯೋ ನಮ್ಮನು ಅಂತ ಭಾವನೆಯಲ್ಲಿ ಮಾತಾಡ್ತಾ ಇದಾರೆ ಮೇಡಮ್. ಆ ಗ್ಯಾರಂಟಿ ಮೇಲೆ ಈ ಸತಿ ನಾವು ನಮ್ಮ ವಾರ್ಡಿಂದನೇ ಆಗ್ಲಿ ನಮ್ ದಕ್ಷಿಣಕ್ಕೆ ಬಿಜೆಪಿನೇ ಬಂದ್ರೆ ಚೆನ್ನಾಗತ್ತೆ. ಹೊಸದಾಗಿ ಒಂದು ಅಧಿಕಾರ ಕೊಟ್ರೆ ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ಬೋದು ಮೇಡಮ್. ಯಾಕಂದ್ರೆ ಈ ಕಾಂಗ್ರೆಸ್ನವ್ರಿಗೆ ಕೊಟ್ಟು ನಾವು ಅವ್ರ ಮನೆಗೆ ಹೋಗಕ್ಕೂ ಆಗಲ್ಲ ಮೇಡಮ್, ಕೇಳಕ್ಕೂ ಆಗಲ್ಲ. ಆ ರೀತಿ ಅವ್ರಲ್ಲಿ ನಡ್ಕೊಂತಾರೆ ಮೇಡಮ್. ಹಂಗಾಗಿ ಹೇಳಿ ಏನ್ರಿ ಓಟ್ ಹಾಕ ತನಕ ಕಾಲಿ ಬೀಳ್ತೀನಿ ಕೈ ಬೀಳ್ತೀನಿ ಅಂತ ಬರ್ತಾರೆ. ಓಟ್ ಹಾಕಿದ ತಕ್ಷಣ ಇಲ್ಲಿ ಇದ್ದಾರು ಬೇರೆ ಕಡೆಗೆ ಹೋಗ್ಬಿಡ್ತಾರ ಮನೆ ಕಟ್ಕೊಂಡು. ನಾವ್ ಹೋಗಿ ಯಾರನ್ನ ಕೇಳ್ಬೇಕು? ಅಲ್ಲಿ ಯಾರು ಇರಲ್ಲ. ನಾವ್ ಇಲ್ಲಿ ನೀರ್ ಹೋಗ್ಕೊಂಡು ಇಲ್ಲೆಲ್ಲ ನೀರೆಲ್ಲ ತುಂಬ ಚೆಲ್ಬೇಕಾದ್ರೆ ಯಾರು ಇರಲ್ಲ ಅವಾಗ.
ಯಾರ್ ಕೇಳಿದ್ರು ಅಲ್ಲಿ ಅದಾರಲ್ಲ ಅಲ್ಲಿ ಹೋಗಿ ಕೇಳ್ರಿ ಅಂತಂದ್ ಹೇಳ್ತಾರೆ. ಯಾರನ್ನು ಅಂತ ಹೋಗಿ ಕೇಳ್ಬೇಕು ನಾವು. ನಮಗೆ ಎದ್ದು ಓಡಾಡಕ್ಕಾಗಲ್ಲ ಏನಿಲ್ಲ, ಹೋಗ್ರಿ ಅಲ್ಲಿ ಕೇಳ್ರಿ ಅಂತಾರ. ಯಾರನ್ನಂತ ಕೇಳ್ಬೇಕು ನಾವು. ಇಲ್ಲಿದ್ರ ಕೇಳಕ್ ಚೆನ್ನಾಗ, ಅಲ್ಲಿ ಬೇರೆ ಊರ್ಗ್ ಹೋದ್ರೆ ನಾವ್ ಎಲ್ಲಂತ ಕೇಳಕ್ ಹೋಗೋಣ ಅವ್ರನ್ನ. ಒಟ್ಟು ಎಲೆಕ್ಷನ್ ಭರಾಟೆ ಅಂತೂ ಭಾರಿ ಜೋರಾಗಿದೆ ಅಂತ ಅನ್ಸುತ್ತೆ. ಯಾರು ಮಾತಾಡ್ತೀರಿ? ಎಲೆಕ್ಷನ್ ಭರಾಟೆ ಅಂತೂ ಸಖತ್ತಾಗಿದೆ. ಯಾಕೆಂದ್ರೆ ಈ ಸರಿ ಮತ್ತೆ ಶಾಮನೂರು ಶಿವಶಂಕರಪ್ಪ ಅವ್ರ ಮೊಮ್ಮಗನ್ ಕೊಟ್ಟಿದ್ದಾರೆ. ಎಸ್ ಟಿ ಸಮುದಾಯದಿಂದ ಬಿಜೆಪಿಯ ಶ್ರೀನಿವಾಸ ದಾಸ್ ಕರಿಯಪ್ಪ ಅವರು ಕೊಟ್ಟಿದ್ದಾರೆ. ಸೊ ಹೀಟ್ ಇದೆಯಾ? ಎಲೆಕ್ಷನ್ ಹೀಟ್ ಇದೆಯಾ ಅಥವಾ ಒನ್ ಸೈಡೆಡ್ ಅನ್ಸುತ್ತಾ? ಕೈ ತೆಗಿರಿ. ಹೀಟ್ ಇರೋದೇನು ಅದಲ್ಲ ಮೇಡಮ್. ಯಾರೇ ಬಂದ್ರು ಕೆಲಸ ಮಾಡಿದ್ರೆ ಸಾಕಷ್ಟೇ. ಇಲ್ಲೆಲ್ಲ ನೋಡ್ರಿ, ಇಲ್ಲಿ ಮನೆಗಳು ನೋಡ್ರಿ ಯಾವ ತರ ಅದಾವೆ. ಇವೆಲ್ಲ ಚರಂಡಿ ನೋಡ್ರಿ. ಈ ಚರಂಡಿ ಬರ್ತಾರ, ಪಾಪ ಮುನ್ಸಿಪಾಲ್ಟರ್ ಬರ್ತಾರೆ, ಕ್ಲೀನ್ ಮಾಡ್ತಾರ, ಹೋಗ್ತಾರೆ. ಅಲ್ಲಿ ನೋಡ್ರಿ ನೀರ್ ಹಂಗೆ ನಿಂತ್ಕೊಂತೈತೆ. ಅವ್ರು ಕ್ಲೀನ್ ಮಾಡಿದಾಗ ಹೋಗುತ್ತೆ ನೀರು, ಮತ್ತೆ ಗಲೀಜ್ ಬೀಳ್ತೈತೆ. ಅದು ಶಾಶ್ವತ ಪರಿಹಾರ ಅಲ್ಲ. ಅದು ಅದನ್ನ ಏನೋ ಒಂದು ಹೊಸದ ಅಭಿವೃದ್ಧಿ ಮಾಡಿ, ಏನೋ ಒಂದೊಂದು ಚರಂಡಿನ ಕ್ಲೀನ್ ಆಗಿ ಇದು ಮಾಡ್ಕೊಟ್ರೆ, ಸ್ವಲ್ಪ ಡೌನ್ ಮಾಡಿ ಕ್ಲೀನ್ ಮಾಡ್ಕೊಟ್ರೆ ನೀರು ಹೋಗುತ್ತೆ. ಈ ಜನಗಳು ಇಲ್ಲೆಲ್ಲ ನೋಡ್ರಿ, ಇಲ್ಲೆಲ್ಲ ಮಕ್ಕಳು ಹೆಂಗಿದಾರೆ, ಸಣ್ಣ ಸಣ್ಣ ಮಕ್ಕಳು ಇದಾವೆ. ಆ ಕಡೆ MCCB ಬ್ಲಾಕ್ ಆ ಕಡೆ ಎಲ್ಲ ಚೆನ್ನಾಗ್ ಮಾಡಿದ್ರೆ, ಇನ್ನೂ ಒಂದ್ ಸ್ವಲ್ಪ ಚೆನ್ನಾಗ್ ಮಾಡಿದ್ರೆ ಸ್ಮಾರ್ಟ್ ಸಿಟಿನೂ ಚೆನ್ನಾಗುತ್ತಲ್ಲ ಅಂತ ನಾನು. ಏನ್ ಸ್ಮಾರ್ಟ್ ಸಿಟಿ ರೀ? ಅಸಹ್ಯ ಗಬ್ಬನಾಥ. ಎಲ್ಲೈತ್ ಸ್ಮಾರ್ಟ್ ಸಿಟಿ? ನೋಡಿ ಇಲ್ಲಿ ಇದು ಬನ್ನಿ ಮೇಡಮ್, ಪಾರ್ಕ್ ತೋರ್ಸ್ ಬನ್ನಿ. ಬನ್ನಿ ಪಾರ್ಕ್ ಹೋಗೋಣ ಬರ್ರಿ. ಪಾರ್ಕ್ ಒಳಕ್ಕೆ ಎಲ್ಲಿದೆ ಮೇಡಮ್ ಪಾರ್ಕ್? ಇದೇನ್ ಪಾರ್ಕ್? ಹಂದಿಗಳಿದಾವಲ್ರಿ ಮೇಡಮ್? ಇದು ಪಾರ್ಕ್? ಇದು ದೇವಸ್ಥಾನ ನೋಡ್ರಿ. ದೇವಸ್ಥಾನ ಅಲ್ಲೊಂದ್ ದೇವಸ್ಥಾನ ಅದಾವ್ರಿ. ದೇವಸ್ಥಾನ ಎಲ್ಲಿದೆ? ಅಲ್ಲೈತ್ರಿ, ಬಸಂದರ ಗುಡಿ ಐತ್ರಿ. ಅದು ದೇವಸ್ಥಾನ ಐತ್ರಿ ಅಲ್ಲೊಂದು. ಶಿ 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 ನೋಡ್ರಿ ಎಷ್ಟು ಗಲೀಜ್ ಐತಿ ನೋಡ್ರಿ. ಅಲ್ಲಿ ಸ್ವಲ್ಪ ದೇವಸ್ಥಾನ ಅನ್ನಂಗಿಲ್ಲ ನೋಡ್ರಿ. ಅಲ್ಲಿ ಲಿಂಗೇಶ್ವರಿ ದೇವಸ್ಥಾನ ಐತಿ ಅನ್ನಂಗೈತಿ ನೋಡ್ರಿ. ನೋಡ್ರಿ ಅದನ್ನ ಲಿಂಗೇಶ್ವರ ದೇವಸ್ಥಾನ ದೇವಸ್ಥಾನ ಐತ್ರಿ ಅಲ್ಲಿ. ಅಲ್ಲೈತ್ರಿ ಲಿಂಗೇಶ್ವರಿ ದೇವಸ್ಥಾನ. ಅಲ್ಲಿ ಎಷ್ಟು ಗಲೀಜ್ ಐತಿ ನೋಡ್ರಿ. ಅದೇ ನೋಡ ದೇವಸ್ಥಾನ ಇದನ್ನ ಕ್ಲೀನ್ ಮಾಡಲ್ಲ ಮೇಡಮ್. ನೋಡಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳಿದಾವೆ. ಆದ್ರೆ ವ್ಯವಸ್ಥೆಗಳಿದ್ರೂ ಕೂಡ ಅದನ್ನ ಸ್ವಚ್ಛವಾಗಿ ಇಡೋದಕ್ಕೆ ಬೇಕಾದಂತಹ ಒಂದು ಇಚ್ಛಾಶಕ್ತಿಯ ಕೊರತೆ ಇಲ್ಲಿ ಕಾಣ್ತಾ ಇದೆ. ಪಾರ್ಕ್ ಅಂತಾರೆ, ಪಾರ್ಕ್ ತುಂಬಾ ಗಬ್ಬು ಗಲೀಜು. ದೇವಸ್ಥಾನ ಅಂತಾರೆ, ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಯಾಕೆ ನಮ್ಮ ನಾಯಕರಿಗೆ ಅಷ್ಟು ಇಚ್ಛಾಶಕ್ತಿ ಇರೋದಿಲ್ವಾ ಅಂತ